ನೋಡಿ ಅಲಸಂದೆ ಕಾಳು ಕರಿ ಮಾಡಿದ್ದೆ. ಇದಂತೂ ತುಂಬ ರುಚಿಯಾಗಿರುತ್ತೆ. ನಮ್ಮ ಅಜ್ಜಿ ಇದ್ದಾಗ ಹಸಿ ಅಲಸಂದೆ ಕಾಳಲ್ಲಿ ಮಾಡ್ತಿದ್ರು ಇದು. ನಾನು ನೆನಪಾಗಿ ಒಣ ಅಲಸಂದೆ ಕಾಳು ಮಾಡಿದ್ದೀನಿ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ಇದು ನೋಡಿ ನೆನೆಸ್ಬಿಟ್ಟು ಒಂದು 200 ಗ್ರಾಮ್ ಅಷ್ಟು ಅಲಸಂದೆ ಕಾಳು ಹಾಕ್ಕೊಂಡಿದ್ದೀನಿ. ಉಳ್ಳಿ ಟೊಮೊಟೊ ದೊಡ್ಡದು ಒಂದು ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು. ಅರಿಶಿನ ಸ್ವಲ್ಪ ಹಾಕಿ 1.5 ಲೋಟ ನೀರು ಹಾಕ್ಬಿಟ್ಟು ಒಂದು 4-5 ವಿಸಿಲ್ ಹಾಕ್ಸ್ಕೋಬೇಕು ನೋಡಿ. ಸ್ವಲ್ಪ ಮೆತ್ತಗೆ ಬೇಯುತ್ತೆ ಚೆನ್ನಾಗಿ. ಇದೀಗ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಮತ್ತು ಅದಕ್ಕೆ ಬೇಕಾದವು ರೆಡಿ ಮಾಡ್ಕೊಳ್ಳೋಣ. ಒಬ್ಬರು ಇಬ್ಬರು ಇರೋರು ಸಾಂಬಾರಿಗೆ ಎಲ್ಲ ರುಬ್ಬಿಬಿಟ್ಟು ಹಾಕಿದರೆ ಅರ್ಧ ತಿಂತೀವಿ, ಅರ್ಧ ಉಳ್ದೋಗುತ್ತಲ್ವ. ಈ ಥರ ಮಾಡಿಕೊಂಡ್ರೆ ಒಂದೇ ಹೊತ್ತಿಗೆ 2 ಹೊತ್ತಿಗೆ ಅಂತ ಮಾಡಿದ್ರು ಒಂದೇ ಹೊತ್ತಿಗೆ ಆಗೋಗುತ್ತೆ. ಕುಕ್ಕರ್ ಇಟ್ಬಿಟ್ಟು ಒಂದು ಇದರಲ್ಲಿ ಇದರಲ್ಲಿ ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ 3 ಹಾಕಿ ಈ ಥರ ತರಕಾರಿಯಾಗಿ ಕುಟ್ಟು ಇಟ್ಕೋಬೇಕು. ಇದೇ ನೋಡಿ ಮೈನು, ತುಂಬ ಚೆನ್ನಾಗಿರುತ್ತೆ. ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೋಬೇಕು. ಇದು ಚಿಟ್ಪಟ ಅಂದಮೇಲೆ ಕರಿಬೇವು ಹಾಕ್ಕೊಂಡು ನೋಡಿ ಈ ಸಾಂಬಾರು ಈರುಳ್ಳಿ ಇರುತ್ತಲ್ವ ಅದನ್ನ ಕಟ್ ಮಾಡಿ ಇಟ್ಕೊಂಡು ಬಿಡಬೇಕು. ರೌಂಡಿಗೆ ಹಚ್ಕೋಬೇಕು. ಒಂದೇ ಒಂದು ಮೆಣಸಿನ್ಕಾಯಿ ಇವೆರಡೂ ಹಾಕ್ಬೇಕು ನೋಡಿ. ಹಿಂಗೂ ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು 50% ಫ್ರೈ ಆದರೆ ಸಾಕು ನೋಡಿ. ಇದು ಕೂಡ ಸೆಂಟ್ರಲ್ಲಿ ನಮಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಕುಟ್ಟಿಟ್ವಲ್ಲ ಬೆಳ್ಳುಳ್ಳಿ ಮಸಾಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ರೇ ಹಸಿವು ಎದ್ಕೊಂಡು ಬರುತ್ತೆ, ಅಷ್ಟು ಘಮ ಬರುತ್ತೆ. ಇದು ಇವಾಗ ಬೆಂದಿದೆ ನೋಡಿ, ತೆಗೆದು ಬೆಂದಿದೆಯಾ ನೋಡೋಣ ಇರಿ. ನಾನು 4 ವಿಸಿಲ್ ಹಾಕ್ಸಿದ್ದೀನಿ. ಇದು ನೋಡಿ ತಗೊಂಡು ಮುಟ್ಟಿದರೆ ಈ ಥರ ಮೆತ್ತಗೆ ಹಿಂಗೆ ಆಗಿಬಿಡ್ಬೇಕು. ಇವಾಗ ಬಿಸಿನಲ್ಲೇ ಒಂದು ಸೌಟು ಇಲ್ಲ ಈ ಕೋಲಿ ಇರುತ್ತಲ್ಲ ಅದು ಎತ್ಕೊಂಡು ಅರ್ಧಂಬರ್ಧ ಮ್ಯಾಶ್ ಮಾಡ್ಕೋಬೇಕು. ಆವಾಗ ಇದೂ ಗಟ್ಟಿ ಆಗುತ್ತೆ, ಎಲ್ಲನೂ ಟೊಮೊಟೊ ಎಲ್ಲ ಮಿಕ್ಸ್ ಆಗುತ್ತೆ. ಇದಕ್ಕೇನು ಇನ್ನು ಹುಳಿ ಹಾಕೋಷ್ಟಿಲ್ಲ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಮೆತ್ತಗೆ ಮಾಡಿಬಿಟ್ಟು ಈ ಒಗ್ಗರಣೆ ಒಳಗೆ ಹಾಕ್ಬಿಡೋದು ನೋಡಿ. ಇದು ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಕಲಿಸ್ಬೇಕು. ಇದು ಕುದೀತಾ ಇರುತ್ತೆ, ಈ ಖಾರ ಎಲ್ಲ ಇಟ್ಕೊಳ್ಳುತ್ತೆ ನೋಡಿ. ಈಗ ಕುದೀತಾ ಇರುವಾಗ ನಾವು ಈ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೂ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಬೆಲ್ಲ ಏನು ಬೇಡ ಇದಕ್ಕೆ, ಯಾಕೆಂದರೆ ಇದನ್ನು ಹುಳಿ ಹಾಕಲ್ಲ. ಮಾಮೂಲಿ ಸಾಂಬಾರ್ಗೆ ಹಾಕ್ತೀವಲ್ವ ಸಾಂಬಾರು ಪುಡಿ ಅದು ಹಾಕೋದು. ಇದಿದೆ, ನಾನು ಇನ್ನೂ ಎಡಿಟ್ ಮಾಡ್ತಾಯಿಲ್ಲ, ತೋರಿಸ್ತೀನಿ ರೀ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕಾಯಿ ತುರಿ ಹಾಕ್ಕೋಬೇಕು ನೋಡಿ, ಅಷ್ಟೇ. ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟವ್ ಆರಿಸ್ಕೊಂಡ್ಬಿಟ್ಟು ತಿನ್ನೋದಷ್ಟೇ ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ನಾನು ನಿನ್ನೆ ಮಧ್ಯಾಹ್ನಕ್ಕೆ ಮಾಡಿದ್ದಿದ್ದು ಒಂದೇ ಹೊತ್ತಿಗೆ ಖಾಲಿ ಆಯಿತು. ಇದು ಚಪಾತಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಸೂಪರಾಗಿರುತ್ತೆ. ಬರೀದೆ ಕೂಡ ಇದ್ರ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಂಡು ತಿನ್ಬೋದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಬಡಿಸ್ಕೊಂಡು ಇದು ಬಿಸಿ ಅದು ಬಿಸಿ ಹೆಂಗಿರುತ್ತೆ ಹೇಳಿ. ಇದು ನೋಡಿ ಇಷ್ಟೇ ಗಟ್ಟಿ ಇರಬೇಕು. ನಾವು ತಗೊಂಡಾಗ ಅನ್ನದ ಜೊತೆ ಹಂಗೆ ತಗೋಬೇಕು, ಜಾಸ್ತಿ ಕರಿನೂ ಬರುತ್ತೆ. ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನೂ ಹಪ್ಳನೋ ಸಂಡಿಗೆನೋ ನಂಚ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ.